ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಭಾಳ ಪ್ರಮುಖವಾಗಿ ಇಡೀ ರಾಜ್ಯವೇ ಸದ್ದು ಮಾಡಿರ್ತಕ್ಕಂಥದ್ದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂಗೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ಶಾಸಕರಾದಂತಹ ತನ್ವೀರ್ ಸೇಠ್ ಅವರಿದ್ದಾರೆ. ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ. ಸರ್ ಸದನದಲ್ಲಿರ್ಬೋದು ಅಥವಾ ನಿನ್ನೆ ಪಾರ್ಲಿಮೆಂಟಲ್ಲಿರ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರದಲ್ಲಿ ನಡೆದಂಥ ಭ್ರಷ್ಟಾಚಾರದ ವಿಚಾರವಾಗಿ ಸದ್ದಾಗ್ತಾ ಇದೆ. ಅದರಲ್ಲೂ ಭಾಳ ಪ್ರಮುಖವಾಗಿ ಮೂಢ ವಿಚಾರವಾಗಿ ಸಾಕಷ್ಟು ರೀತಿ ಚರ್ಚೆ ಆಗ್ತಾ ಇದೆ. ಸರ್ ನೀವೇನು ಹೇಳ್ತೀರಿ? ಭ್ರಷ್ಟಾಚಾರ ನಡೆದಿದೆಯೋ ಇಲ್ವೋ ಅನ್ನೋದಕ್ಕೆ ಈಗಾಗಲೇ ತನಿಖೆಗೆ ಒಂದು ಆಯೋಗನ ಸೃಷ್ಟಿ ಮಾಡಿದೆ. ಜೊತೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದು ಮಹಾರಾಜರ ಕಾಲದಕ್ಕೆ ಏನು CITB ಮಾಡಿತ್ತು ಅದರ ಉದ್ದೇಶಗಳನ್ನ ಈಡೇರಿಸುವಂಥದ್ರಲ್ಲಿ ಕಾಲಕಾಲಕ್ಕೆ ಸರ್ಕಾರದ ಸುತ್ತೋಲೆಗಳು ಮತ್ತು ಆದೇಶಗಳು ಸಾಮಾನ್ಯ ಜನರಿಗೆ ಅನುಕೂಲ ಆಗುವಂತಹ ಯಾವ ಲಕ್ಷಣಗಳು ಇಲ್ಲದೇ ಇರೋದ್ರಿಂದನೇ ಕಳೆದ ಬಜೆಟ್ ಮೀಟಿಂಗ್ನಲ್ಲಿ ನಿಮ್ಮ ಕೈನಲ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಮುಚ್ಚಾಕ್ಬಿಡಿ ಅಂತ ಹೇಳುವಂತಹ ಆ ವ್ಯಾಖ್ಯಾನವನ್ನು ಮಾಡಿದಂತ ನಾನು. ಎರಡನೇದಾಗಿ ಇವತ್ತು ಸದ್ದು ಮಾಡಿ ಚರ್ಚೆಗೆ ಮುಂದಾಗಿರುವಂತಹ ಮೂಡದಲ್ಲಿ ಆಗಿರುವಂತಹ ಹಗರಣ ಅಥವಾ ಭ್ರಷ್ಟಾಚಾರ ಅನ್ನೋ ಆರೋಪಗಳಿಗೇನು ಕೇಳಿ ಬರ್ತಾಯಿದೆ. ಕಾನೂನು ರೀತಿಯಲ್ಲಿ ಏನಿದೆ ಅದನ್ನು ನಾವು ವರದಿ ಬರೋ ತನಕ ನಾವು ಏನೂ ಮಾತಾಡೋಕ್ಕಾಗಲ್ಲ. ಪ್ರಾಧಿಕಾರದ ಮೇಲೆ ಆರೋಪ ಬಂದ ಮೇಲೆ ಅದೇ ಪ್ರಾಧಿಕಾರದ ಅತ್ಯಂತ ಹಿರಿಯ ಸದಸ್ಯನಾಗಿರೋ ನಾನು ಆ ಆರೋಪ ನನ್ನ ಮೇಲೇ ಬಂದಿದೆ ಅಂತ ನಾನು ಭಾವಿಸ್ಕೋಬೇಕು. ಸೊ ಈ ಆರೋಪ ಹೊತ್ಕೊಂಡು ನಾನು ಸಮಜಾಯಿಸಿಕೊಡುವಂಥದ್ದಕ್ಕೆ ಸರಿಯಲ್ಲ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ಹೆಸರನ್ನು ಅದರಲ್ಲಿ ಪದೇ ಪದೇ ಎಳೆಯುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನೋದು ಸ್ಪಷ್ಟವಾಗಬೇಕು. ಅವರ ಹೆಸರಿಗೆ ಯಾವುದೇ ನಿವೇಶನ ಇಲ್ಲ ಅಥವಾ ಅವ್ರು ಯಾರ ಹತ್ರನೂ ಹೋಗಿ ಜಮೀನು ಖರೀದಿ ಮಾಡಿಲ್ಲ. ಸೊ ಇದು ಭಾಳ ಕ್ಲಿಯರಾಗಿ ಯಾರು ಏನು ತಪ್ಪು ಮಾಡ್ಯಾರ ಅವರ ಪಾತ್ರ ಏನು ಅನ್ನೋದು ಸ್ಪಷ್ಟವಾಗಿ ಹೊರಗೆ ಬಂದರೆ ಮಾತ್ರ ವಿಶ್ಲೇಷಣೆ ಮಾಡಿ ಮಾತಾಡೋಕ್ಕೆ ಸಾಧ್ಯ. ಸರ್ ಇದ್ರ ಜೊತೆ ಈ ಹಿಂದೆ ಕೂಡ ಸಾಕಷ್ಟು ಕಾರ್ಪೊರೇಷನ್ ಇರ್ಬೋದು ಅಥವಾ ಮೂಡ ಇರ್ಬೋದು, ಇವೆರಡೂ ವಿಚಾರದಲ್ಲೂ ಕೂಡ ನೀವು ಸಾಕಷ್ಟು ಹೇಳ್ತಿರ್ತಕ್ಕಂಥದ್ದು ಏನು ಅಧಿಕಾರಿಗಳಿದ್ದಾರೆ ಅವರು ಇದಾಗಿ ಕೆಲಸ ಮಾಡಬೇಕು. ಯಾಕಂದರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಅಥವಾ ಅವರಿಂದಾಗಿ ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳಿಗೆ ಸಾಕಷ್ಟು ತೊಂದರೆ ಆಗುವಂಥದ್ದು ಇದೆ ಅಂತೇಳಿ ಸಾಕಷ್ಟು ಬಹಿರಂಗ ಸಭೆಗಳು ಕೂಡ ಹೇಳಿದ್ದೀರ. ಆ ಒಂದು ಬೇಜವಾಬ್ದಾರಿ ಕೂಡ ಇವತ್ತು ಮೂಡಾದಲ್ಲಿ ಈ ರೀತಿಯಾದಂಥ ಆರೋಪಗಳ ಕಾರಣ ಆಯಿತು ಅಂತ. ಬೇರೆಯವರ ಒತ್ತಡಕ್ಕೆ ಇವರು ಮಣಿದು ತಪ್ಪು ಮಾಡ್ತಾರೆ ಅಂತ ಹೇಳಿದಾಗ ಸಹಜವಾಗಿ ಒಂದು ತಪ್ಪು ಮಾಡಿದಾಗ ಅದಕ್ಕೆ ಅದರ ಹಿಂದೆ 100 ತಪ್ಪು ಮಾಡುವಂಥದ್ದಕ್ಕೆ ಪ್ರೇರಣೆ ಆಗುತ್ತೆ. ಇದನ್ನು ಎಲ್ಲೆಲ್ಲಿ ಇಂಥ ಲೋಪಗಳಿದೆ ಅದನ್ನು ಸರಿಪಡಿಸುವಂಥ ಕೆಲಸನೂ ನಾವೇ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ನಾನು ನಿನ್ನೆ ಮೊನ್ನೆಯೂ ಕೂಡ ನಾನು ಮಾಧ್ಯಮಗಳ ಜೊತೆಗೆ ಮಾತಾಡಿದಂತಹ ಸಂದರ್ಭದಲ್ಲಿ ಹೇಳಿದ್ದೇನೆ, ತನಿಖಾ ವರದಿ ಬಂದ್ಬಿಡಲಿ, ಅದಾದಮೇಲೆ ಏನು ಬೇಕು ಮಾಡೋಣ. ಇವತ್ತು BJPಯವರು ಅಧಿಕಾರಕ್ಕೆ ಬಂದು ಅಧಿಕಾರದ ದುರುಪಯೋಗ ಯಾವ ರೀತಿ ಮಾಡ್ತಾಯಿದ್ದಾರೆ ಅನ್ನೋದನ್ನು ಅದು ಎಲ್ಲ ಕಡೆ ಗೊತ್ತಾಗ್ತಾಯಿದೆ. ಇವತ್ತು ರಾಜ್ಯಪಾಲರ ಸ್ಥಾನವನ್ನು ದುರ್ಬಳಕೆ ಮಾಡಿಕೊಂಡು ಇವರು ರಾಜಕೀಯ ಏನು ದ್ವೇಷವನ್ನು ಸಾರುವಂಥದ್ದಕ್ಕೆ ತಮಿಳ್ನಾಡು ಆಗಿರ್ಬೋದು, ಅದು ನಿಮ್ಮ ಡೆಲ್ಲಿಯ ಸರ್ಕಾರದಲ್ಲಾಗಿರ್ಬೋದು, ಇಂಥ ಬೇರೆ ಬೇರೆ ಕಡೆಗೆ ಮಾಡಿ ಈಗ ಮಾನ್ಯ ಮುಖ್ಯಮಂತ್ರಿಗಳ ಪ್ರಾಸಿಕ್ಯೂಷನ್ಗೆ ಏನು ಅರ್ಜಿಯನ್ನು ಮೂವ್ ಮಾಡಿದ್ದಾರೆ. ಬಹುಶಃ ಇದರಿಂದನೇ ಗೊತ್ತಾಗುತ್ತೆ ಇದು ರಾಜಕಾರಣ ಏನು ಜನರ ಒಳಿತಿಗಾಗಿ ಸೇವೆ ಮಾಡುವಂಥದ್ದಕ್ಕಿದೆ ಅದರ ಅರ್ಥನೇ ಬದಲಾಯಿಸಿ ದ್ವೇಷ ಸಾಧಿಸುವಂತಹ ಒಂದು ಪರಿಸ್ಥಿತಿಗೆ ಇವರೆಲ್ಲರೂ ತಂದು ನಿಲ್ಲಿಸಿರುವಂಥದ್ದು. ಇದು ಅತ್ಯಂತ ಒಂದು ನಾನು ಹೇಳ್ತೇನಲ್ಲ, ರಾಜಕಾರಣ ಇಷ್ಟು ದುರ್ಬಲ ಆಗುತ್ತೆ ಅನ್ನೋದು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇದಿಷ್ಟು ಏನು ಹಿರಿಯ ಶಾಸಕರಾದಂತಹ ತನ್ವೀರ್ ಸೇಠ್ ಅವರ ಮಾತಾಗಿರ್ತಕ್ಕಂಥದ್ದು. ಏನು ಈ ಒಂದು ಮೂಢ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಬರೀ ಜನಪ್ರತಿನಿಧಿಗಳನ್ನ ಆರೋಪ ಮಾಡೋದು ಬಿಟ್ಟು ಅಧಿಕಾರಿಗಳು ಕೂಡ ವಿಚಾರಣೆ ಮಾಡಬೇಕಾಗಿದೆ. ಹಾಗೂ ಅಧಿಕಾರಿಗಳು ಕೂಡ ಅವರ ಆ ಒಂದು ಬೇಜವಾಬ್ದಾರಿತನ ಇದಕ್ಕೆ ಕಾರಣ ಆಗಿರ್ಬೋದು ಮತ್ತು ಅವ್ರ ಮೇಲೆ ಒತ್ತಡ ಕೂಡ ಕಾರಣ ಆಗಿರ್ಬೋದು. ಹೀಗಾಗಿ ಈ ಒಂದು ವಿಚಾರ ತನಿಖೆ ಹಂತದಲ್ಲಿದೆ. ಆ ತನಿಖೆ ಹೊರಬಂದ ಮೇಲೆ ಸ್ಪಷ್ಟವಾದಂತಹ ನಿಲುವು ಅರ್ಥ ಆಗುತ್ತೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮ್ರಾಮನ್ ಸತೀಶ್ ಜೊತೆ SS 30 ನ್ಯೂಸ್ ಕನ್ನಡ, ಮೈಸೂರು.